ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಈ ದಿನ ನಾನು ನಿಮಗೆ ತಿಳಿಸ್ತಾ ಇರೋದು ಇದೇ 1ನೇ ತಾರೀಕು ಮೇ ತಿಂಗಳು 2024ನೇ ಇಸ್ವಿಗೆ ಗುರುಗ್ರಹ ಮೇಷರಾಶಿ ಬಿಟ್ಟು ವೃಷಭ ರಾಶಿಗೆ ಪ್ರವೇಶ ಆಗುತ್ತೆ. ಗುರುಗ್ರಹದ ಗೋಚಾರ ಫಲ ಯಾವ ರೀತಿ ಇರಬಹುದು, 12 ಲಗ್ನಗಳಿಗೂ ಅಥವಾ 12 ರಾಶಿಗಳಿಗೂ ಯಾವ ರೀತಿಯ ಫಲವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ಸ್ವಲ್ಪ ನೋಡೋಣ. ಇದನ್ನು ನಾನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಗಮನದಲ್ಲಿಟ್ಕೋಬೇಕು, ಯಾರ ಲಗ್ನ ಅಥವಾ ರಾಶಿಗೆ ಗುರು ದಶೆ ಅಥವಾ ಗುರು ಭುಕ್ತಿ ಅಥವಾ ಗುರು ಅಂತರ್ಭುಕ್ತಿ ನಡೀತಾ ಇದೆಯೋ ಅಂಥವರಿಗೆ ಈ ಇವೆಂಟ್ಗಳು 100% ನಡೆಯುತ್ತೆ. ಗುರುಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇಲ್ಲ ಅಂದರೆ ಬೇರೆ ಇತರೆ ಗ್ರಹಗಳ ಪರಿಣಾಮ ಈ ದ್ವಾದಶ ಲಗ್ನದ ಮೇಲೆ ಬೀರುತ್ತೆ. ಗುರುಗ್ರಹ ಒಂದರಿಂದಲೇ ಎಲ್ಲ ಫಲಗಳು ಉಂಟಾಗುವುದಿಲ್ಲ. ಯಾಕಂದರೆ ಗುರು ದಶಾ ಒಂದು ತೋರಿಸ್ಬೋದು ಅಥವಾ ಭುಕ್ತಿ ತೋರಿಸ್ಬೋದು ಅಥವಾ ಅಂತರ್ಭುಕ್ತಿ ತೋರಿಸ್ಬೋದು. ಅದರ ಜೊತೆಗೆ ಇತರೆ ಗ್ರಹಗಳು ಕೂಡ ಅದರ ಜೊತೆಯಲ್ಲಿ ಬರುತ್ತವೆ. ಹಾಗಾಗಿ ಫಲಾಫಲಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಅಂಥದ್ರಲ್ಲಿ ಈಗ ಗುರುಗ್ರಹದ ಒಂದೇ ವಿಚಾರ ಇಟ್ಟುಕೊಂಡ್ರೆ ಫಲಗಳು ಇದು ಆಗಲಿಲ್ಲ ಅಂಥೇಳಿ ನೀವು ಕನ್ಫ್ಯೂಸ್ ಆಗ್ತೀರಾ. ಆ ಕಾರಣಕ್ಕೆ ಈ ಫಲಗಳನ್ನು ಹೇಳುವಾಗ ಪ್ರತಿಯೊಂದು ಗ್ರಹಗಳನ್ನು ನಾವು ತೆಗೆದುಕೋಬೇಕಾಗುತ್ತೆ. ಆದರೆ ಹೆಚ್ಚು ಸಮಯ ಒಂದು ರಾಶಿಯಲ್ಲಿರುವ ಗ್ರಹಗಳ ಪರಿಣಾಮಗಳು ಆ ವರ್ಷ ಪೂರ್ತಿ ಆ ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಹೆಚ್ಚು ಸಮಯ ಇರುವಂತಹ ಗ್ರಹಗಳು ಯಾವುವು ಅಂತಂದರೆ ಶನಿ 2.5 ವರ್ಷ ಒಂದು ರಾಶಿಯಲ್ಲಿರುತ್ತೆ. ರಾಹುಕೇತುಗಳು 1.5 ವರ್ಷ ಒಂದು ರಾಶಿಯಲ್ಲಿರುತ್ತೆ. ಗುರುಗ್ರಹ 1 ವರ್ಷ ತನಕ ಒಂದು ರಾಶಿಯಲ್ಲಿರುತ್ತೆ. ಹೀಗಾಗಿ ಈ 4 ಗ್ರಹಗಳ ಪರಿಣಾಮ ಅತ್ಯಂತ ಹೆಚ್ಚಾಗಿ ಬೀರುತ್ತಾ ಇರ್ತದೆ. ಹೀಗಿದ್ದಾಗ ಈಗ ಗುರುಗ್ರಹ ಒಂದೇ ಮಿಥುನದಲ್ಲಿದೆ. ಹಾಗಾಗಿ ಮೇಷ ರಾಶಿ ಅಥವಾ ಮೇಷ ಲಗ್ನದವರಿಗೆ ಗುರು ಗ್ರಹದ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಯಾವ ರೀತಿ ಫಲ ಅಂತ ಹೇಳಿ ನೋಡೋಣ. ನಾನು ಇಲ್ಲಿ ಒಂದು ಟೇಬಲನ್ನು ಬರೆದಿದ್ದೇನೆ. ಅಕಸ್ಮಾತ್ ನಾನು ಹೇಳಿದ್ದು ನಿಮಗೆ ಮರೆತು ಹೋಗೋದಾದರೆ ಅಥವಾ ಇನ್ನೊಮ್ಮೆ ನೀವು ನೋಡಬೇಕು ಅನ್ನೋದಾದರೆ ಅಥವಾ ಬೇರೆ ಇತರೆ ಗ್ರಹಗಳು ನಿಮಗೆ ನಿಮ್ಮ ಜಾತಕದಲ್ಲಿ ಏನು ಪರಿಣಾಮವನ್ನು ಬೀರುತ್ತೆ ಅನ್ನೋದಾದರೆ ಈ ಟೇಬಲ್ ಮುಖಾಂತರ ನೀವು ನೋಡಿ ತಿಳ್ಕೋಬಹುದು. ಇದು ಮುಂದಿನ 1 ವರ್ಷದವರೆಗೂ ನಿಮಗೆ ಉಪಯುಕ್ತವಾಗಿರುವಂತಹ ವಿಷಯ. ಯಾವ ಗ್ರಹಗಳು ನಿಮ್ಮ ಲಗ್ನದಿಂದ, ರಾಶಿಯಿಂದ ಅಲ್ಲ, ನಿಮ್ಮ ಲಗ್ನದಿಂದ ಯಾವ ಗ್ರಹಗಳು ಎಲ್ಲಿ ಕೂತಿದೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಆ ಗ್ರಹದ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆಯಾ ಅಂತ ನೋಡ್ಕೊಂಡ್ರೆ ಆಗ ನಿಮಗೆ ಆ ಗ್ರಹ ಏನನ್ನು ಸೂಚಿಸುತ್ತೆ, ಯಾವ ಫಲವನ್ನು ಕೊಡುತ್ತೆ ಅನ್ನೋದು ನಿಮಗೆ ಮನಸ್ಸಿಗೆ ಬರುತ್ತೆ. ಆವಾಗ ನೀವು ತಿಳ್ಕೊಂಡು ಅದರ ಪ್ರಕಾರ ಮುಂದುವರಿಯೋದು ಅನುಕೂಲಕರ ಅಂಥೇಳಿ ನಾನು ತಿಳಿಸ್ತಾ ಇದ್ದೇನೆ. ಈಗ ಗುರುಗ್ರಹವನ್ನೇ ನೋಡೋಣ. ಮೇಷ ಲಗ್ನ ಅಥವಾ ಮೇಷ ರಾಶಿ, ಗುರು ದಶೆ ನಡೀತಾ ಇದ್ದರೆ ಗುರು 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆ ಹೇಳುವಂಥ ವಿಚಾರಗಳೇನು? ಆ ಕುಟುಂಬದಲ್ಲಿ ಸೌಖ್ಯತೆ ಇರುತ್ತೆ, ಕುಟುಂಬ ವಿಚಾರದಲ್ಲಿ ಅನುಕೂಲತೆ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗುತ್ತೆ, ಹೊಸದಾದಂಥ ಆಭರಣಗಳನ್ನು ತೆಗೆದುಕೊಳ್ಬೋದು, ಆರೋಗ್ಯ ಸುಧಾರಣೆ ಆಗುತ್ತೆ, ಅತ್ಯುತ್ತಮ ಮಾತುಗಾರಿಕೆ ಇರುತ್ತೆ, ವಿದ್ಯಾಭ್ಯಾಸದ ಮಾಡ್ತಾ ಇದ್ದಲ್ಲಿ ವಿದ್ಯೆ ತುಂಬ ಅನುಕೂಲಕರವಾಗಿ ಮುಂದುವರಿಯುತ್ತೆ, ಹಾಗೆ ಒಳ್ಳೆಯ ಭೋಜನ ಸಿಗುತ್ತೆ ಅಂಥೇಳಿ ನೀವು ಇದನ್ನು ತಿಳ್ಕೋಬಹುದು.
ಇದು ಮೇಷಲಗ್ನಕ್ಕೆ. ಇದೇ ಮೇಷಲಗ್ನಕ್ಕೆ ಗುರುವಿನ ಜೊತೆ ಶನಿ ಭುಕ್ತಿ ನಡೀತಾ ಇತ್ತು ಅಂತ ಅಂದಲ್ಲಿ ಈ ಫಲಗಳು ಇಮ್ಮಡಿಯಾಗಿ ಅವರಿಗೆ ಸಿಗುತ್ತೆ. ಹಣ ಅತ್ಯಂತ ಹೆಚ್ಚಾಗಿ ಹಣ ಬರುತ್ತೆ. ಯಾಕಂದರೆ ಶನಿ 11ನೇ ಮನೆಯಲ್ಲಿರೋದ್ರಿಂದ ಅತ್ಯಂತ ಹೆಚ್ಚಿನ ಹಣಕಾಸು ಬರುತ್ತೆ. ಅದರಿಂದ ಅವರ ವೈಯಕ್ತಿಕ ವಿಚಾರಗಳು ಅತ್ಯಂತ ಸದೃಢವಾಗಿ ಸಾಗುತ್ತವೆ. ಅದೇ ರಾಹು ಭುಕ್ತಿ ಏನಾದರೂ ನಡೀತಾ ಇದ್ದಲ್ಲಿ, ಗುರುದಶೆ ರಾಹು ಭುಕ್ತಿ ಏನಾದರೂ ನಡೀತಾ ಇದ್ದಲ್ಲಿ, ರಾಹು 12ನೇ ಮನೆಯಲ್ಲಿರೋದ್ರಿಂದ ದುಡಿದಂಥ ಹಣ ವ್ಯಯ ಆಗುತ್ತೆ. ಅಥವಾ ಒಳ್ಳೆಯ ರೀತಿಯಲ್ಲಿ ದುಡಿಮೆ ಆಗ್ತಾ ಇರೋದಿಲ್ಲ, ಅಥವಾ ದುಡಿಮೆ ಹೆಚ್ಚಾಗ್ತಾ ಇದ್ರೂ ಅದು ದುಷ್ಟ ಮಾರ್ಗಕ್ಕೆ ಎಡೆ ಮಾಡಿಕೊಡುತ್ತೆ. ಅದರಿಂದ ರಾಹು 12ನೇ ಮನೆಯಲ್ಲಿರೋದ್ರಿಂದ ಧನ ನಷ್ಟ, ವಸ್ತುಗಳ ಕಳ್ಳತನ, ಹೂಡಿಕೆಗಳಲ್ಲಿ ನಷ್ಟ, ಬಂಧನ, ಜೈಲು, ಅಪರಾಧ, ದೂರ ಪ್ರಯಾಣ, ನಿದ್ರಾಹೀನತೆ, ಅಧ್ಯಾತ್ಮದ ಒಲವು, ಈ ರೀತಿಯ ಫಲಗಳನ್ನು ಗುರುವಿನ ಜೊತೆ ಸೇರಿ ರಾಹು ಕೊಡ್ತಾನೆ. ಇದನ್ನು ನೀವು ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಇನ್ನು ಋಷಭ ಲಗ್ನದಲ್ಲಿಯೇ ಗುರು ಇದ್ದಾನೆ. ಗುರು ಋಷಭ ಲಗ್ನದಲ್ಲಿಯೇ ಇರೋದ್ರಿಂದ ಲಗ್ನದಲ್ಲಿ ಸ್ವಂತ ವಿಚಾರಗಳನ್ನು ಅವರು ವಿಚಾರ ಮಾಡ್ತಾ ಇರ್ತಾರೆ, ಯೋಚನೆ ಮಾಡ್ತಾರೆ, ಸ್ವತಂತ್ರವಾಗಿ ಆಲೋಚನೆ ಕೂಡ ಮಾಡ್ತಾರೆ. ಹಾಗೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾರೆ. ತೆಳ್ಳಗಿರುವಂತಹ ವ್ಯಕ್ತಿ ದಪ್ಪಗೂ ಆಗಬಹುದು, ಶರೀರ ಸದೃಢವಾಗುತ್ತೆ. ಆದರೆ ಇತರೆ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳದೆ ತನ್ನ ವಿಚಾರಕ್ಕಾಗಿ ಮಾತ್ರ ಆತ ಯೋಚನೆ ಮಾಡುವಂತಹ ಸ್ಥಿತಿಗೆ ತಲುಪ್ತಾರೆ. ರಾಹು 11ರಲ್ಲಿರೋದ್ರಿಂದ ಹಣಕಾಸು ಯಾವುದೇ ರೀತಿಯಲ್ಲಿ ಆ ಭುಕ್ತಿ ನಡೀತಾ ಇದ್ದರೆ ಹಣಕಾಸು ಒದಗಿ ಬರುತ್ತೆ. ಶನಿ 10ರಲ್ಲಿರೋದ್ರಿಂದ ಒಳ್ಳೆಯ ಉದ್ಯೋಗ ಸಿಕ್ಕು ಹಣಕಾಸು ಅತ್ಯುತ್ತಮವಾಗಿ ಬರುತ್ತೆ. ವ್ಯತಿರಿಕ್ತವಾಗಿದ್ದಲ್ಲಿ ಅದು ಅನ್ಯಥಾ ತೊಂದರೆಯನ್ನು ಕೊಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಗುರು 12ರಲ್ಲಿದ್ದಾನೆ. ಗುರು 12ರಲ್ಲಿರೋದ್ರಿಂದ ಧನ ನಷ್ಟ ಆಗುತ್ತೆ. ವಸ್ತುಗಳ ಕಳ್ಳತನ, ಹೂಡಿಕೆಗಳಲ್ಲಿ ನಷ್ಟ, ಬಂಧನ, ಜೈಲು, ಅಪರಾಧ, ದೂರ ಪ್ರಯಾಣ, ನಿದ್ರಾಹೀನತೆ, ಅಧ್ಯಾತ್ಮದ ಒಲವು ಇವುಗಳು ಉಂಟಾಗುತ್ತೆ. ಬೇಡದೇ ಇರುವಂತಹ ಕೆಲಸ ಮಾಡಿ ಜೈಲಿಗೆ ಸೇರುವಂತಹ ಪ್ರಸಂಗಗಳು ಇರುತ್ತೆ. ಆದರೆ ರಾಹು 11ರಲ್ಲಿರೋದ್ರಿಂದ ಅವುಗಳಿಂದ ಬಿಡುಗಡೆ ಆಗಿ ಮುಕ್ತರಾಗಿ ಅನುಕೂಲಕರವಾದಂತಹ ಪ್ರಸಂಗಗಳನ್ನು ಅವರು ಅನುಭವಿಸುವಂತಹ ಸಾಧ್ಯತೆ ಇದೆ. ಕಟಕ ಲಗ್ನ ಅಥವಾ ಕಟಕ ರಾಶಿ, ಕಟಕ ರಾಶಿಯವರಿಗೆ ಗುರು 11ರಲ್ಲಿರೋದ್ರಿಂದ 11 ಹೇಳುವಂತಹ ವಿಚಾರ ಎಲ್ಲ ಆಕಾಂಕ್ಷೆಗಳು ಈಡೇರುತ್ತೆ. ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆಗಳು ಇರುತ್ತೋ ಆ ಎಲ್ಲ ಆಸೆಗಳು ಈಡೇರುತ್ತವೆ. ಹಣದ ಹರಿವು ಹೆಚ್ಚಾಗಿರುತ್ತೆ. ಅಂದರೆ ಹಣ ತುಂಬ ಬೇರೆ ಬೇರೆ ವಿಧದಿಂದ ಬೇರೆ ಬೇರೆ ಮೂಲಗಳಿಂದ ಹಣಕಾಸಿನ ಹರಿವು ಹೆಚ್ಚಾಗಿರುತ್ತೆ. ಜೀವನದಲ್ಲಿ ಸಂತೃಪ್ತಿಯನ್ನು ಕಾಣ್ತಾರೆ. ಆ ಸಂತೃಪ್ತಿಯ ಜೀವನದಿಂದ ಸಮಾಜ ಸೇವೆಯನ್ನು ಅವರು ಅತ್ಯುತ್ತಮವಾಗಿ ನಡೆಸ್ತಾರೆ. ಇನ್ನು ಸಿಂಹ ಲಗ್ನ ಅಥವಾ ಸಿಂಹರಾಶಿಯವರಿಗೆ ಗುರು 10ರಲ್ಲಿದ್ದಾನೆ. 10ರಲ್ಲಿದ್ದಾಗ ಕೊಡುವಂಥದ್ದು ವ್ಯವಹಾರ ಅಭಿವೃದ್ಧಿ, ಉನ್ನತ ಹುದ್ದೆ, ಹೆಸರು, ಕೀರ್ತಿ, ಕಾರ್ಯಜಯ, ರಾಜಕೀಯ ಪ್ರವೇಶ. ಯಾರಿಗಾದರೂ ರಾಜಕೀಯದಲ್ಲಿ ಆಸಕ್ತಿ ಇದ್ದಲ್ಲಿ ಅವರಿಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಸಿಗುತ್ತೆ, ಒಳ್ಳೆಯ ಉದ್ಯೋಗ ಸಿಗುತ್ತೆ, ಕೀರ್ತಿ ಗೌರವ ಸಿಗುತ್ತೆ ಮತ್ತು ಅವರು ಸಂತೃಪ್ತಿಯ ಜೀವನವನ್ನು ಸಾಗಿಸ್ತಾರೆ. ಇನ್ನು ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯವರು ಇವರಿಗೆ ಗುರು 9ರಲ್ಲಿದ್ದಾನೆ. 9ರಲ್ಲಿರುವಂತಹ ಗುರು ಹೇಳುವಂಥದ್ದು ಏನು? ದೂರ ಪ್ರಯಾಣ, ಉನ್ನತ ಶಿಕ್ಷಣ, 2ನೇ ವಿವಾಹ, ರಾಜಕೀಯ, ಆರೋಗ್ಯ, ಸ್ಥಾನ ಬದಲಾವಣೆ. ಇವಿಷ್ಟು ಫಲಗಳನ್ನು ಕನ್ಯಾ ರಾಶಿಯವರಿಗೆ ನೀಡಲಿಕ್ಕೆ ಗುರು ಕಾದಿರ್ತಾನೆ. ಅದಕ್ಕೆ ಭುಕ್ತಿಗಳಾಗಲಿ ಅಂತರ್ಭುಕ್ತಿಯಾಗಲಿ ಸಪೋರ್ಟಿವ್ ಆಗಿದ್ದಾಗ ಇವೆಲ್ಲ ಇವೆಂಟ್ಗಳು ನಡೆಯುವಂತಹ ಸಾಧ್ಯತೆ ಇದೆ. ಅಥವಾ ಅದೇ ಭುಕ್ತಿ ಅಂತರ್ಭುಕ್ತಿ 6, 8, 12ರಲ್ಲಿ ಕುಳಿತಿರುವಂತಹ
ಗ್ರಹಗಳದೇನಾದರೂ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಆ ಎಲ್ಲ ಇವೆಂಟ್ಗಳಿಗೂ ಮಾರಕ ಆಗುತ್ತೆ, ತೊಡಕಾಗುತ್ತೆ, ನಡೆಯೋದಿಲ್ಲ. ಹಾಗೆ ಈಗ ತುಲಾರಾಶಿ, ತುಲಾಲಗ್ನ. ತುಲಾರಾಶಿ ತುಲಾಲಗ್ನದವರಿಗೆ ಗುರು 8ರಲ್ಲಿ ಕೂತಿದ್ದಾನೆ. ಗುರು 8ರಲ್ಲಿ ಕೂತಾಗ ಕೊಡುವಂತಹ ವಿಚಾರಗಳು, ಆತಂಕಗಳು, ಮನುಷ್ಯನಿಗೆ ಕ್ಷಣ ಕ್ಷಣಕ್ಕೂ ಆತಂಕಗಳಾಗ್ತವೆ. ಮಾಡದಿರುವ ಅಪರಾಧ ತಮ್ಮ ತಲೆ ಮೇಲೆ ಬರುತ್ತೆ. ಅನಪೇಕ್ಷಿತ ಧನಲಾಭ ಕೂಡ ಆಗ್ಬೋದು. ಅದು ಗೊತ್ತಿದ್ದು ಗೊತ್ತಿಲ್ಲದೆಯೋ ಬರುವಂತಹ ಹಣ ಆಗಿರುತ್ತೆ. ಉಡುಗೊರೆಗಳು ಸಿಗ್ಬೋದು. ಭಾಳಷ್ಟು ಉಡುಗೊರೆಗಳು 8ನೇ ಮನೆಯಲ್ಲಿ ಗುರು ಕುಳಿತಿದ್ದಾಗ ಕೊಡ್ತಾನೆ. ಹಾಗೆಯೇ ಅಪಘಾತಗಳು ಆಗುತ್ತವೆ, ಬುದ್ಧಿ ಮಾಂದ್ಯವಾಗುತ್ತೆ. ಈ ಥರದ ದುಷ್ಟ ಪರಿಣಾಮಗಳನ್ನು ಕೂಡ ಗುರು ಈ ತುಲಾ ಲಗ್ನದವರಿಗೆ ನೀಡ್ತಾನೆ. ಇನ್ನು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಗುರು 7ರಲ್ಲಿ ಕೂತಿದ್ದಾನೆ. 7ರಲ್ಲಿ ಕೂತಾಗ ಕೊಡುವಂತಹ ವಿಚಾರಗಳು ಏನು? ಒಂದು ವಿವಾಹ ಕೊಡ್ತಾನೆ. ಇನ್ನು ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋದಾದರೆ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಕೊಡ್ತಾನೆ. ಬೇರೆ ಇತರೆ ವ್ಯವಹಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಸಾಗುವಂತೆ ಮಾಡ್ತಾನೆ. ಇದರ ಮೂಲಕ ಅವರು ತಮ್ಮ ಜೀವನವನ್ನು, ಹಣಕಾಸು ಸಮೃದ್ಧ ಜೀವನವನ್ನು ಅವರು ಅನುಭವಿಸುವಂತಾಗುತ್ತೆ. ನಂತರ ಧನುಸ್ಸು, ಧನುಸ್ಸು ಲಗ್ನ ಅಥವಾ ಧನುಸ್ಸು ರಾಶಿ. ಧನುಸ್ಸು ಲಗ್ನ, ಧನುಸ್ಸು ರಾಶಿಯವರಿಗೆ ಗುರು 6ರಲ್ಲಿ ಕೂತಿದ್ದಾನೆ. 6 ಕೂಡ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. 6ರಲ್ಲಿ ಕೂತಿದ್ದಾಗ ಏನು ಕೊಡ್ತಾನೆ? ಅವನು ಸೇವಾ ವೃತ್ತಿಗಳನ್ನು ಮಾಡಬೇಕಾಗುತ್ತೆ. ಆಸೆಗಳು ಹೆಚ್ಚಿಗೆ ಆಗಿರುತ್ತೆ. ಬ್ಯಾಂಕ್ನಿಂದ ಸಾಲ ಬೇಕು ಅಂದರೆ ಸಿಗುತ್ತೆ, ಬ್ಯಾಂಕ್ ಸಾಲಗಳು ಸಿಗುತ್ತವೆ. ಸ್ಪರ್ಧೆ ಮಾಡ್ತಾರೆ. ಹಾಗೂ ಜಗಳ, ವ್ಯಾಜ್ಯ, ತಂಟೆ, ತಕರಾರುಗಳು ಹೆಚ್ಚಾಗುತ್ತವೆ. ಈ ರೀತಿಯ ಸ್ವಲ್ಪ ಅನಪೇಕ್ಷಿತ ಫಲಗಳು ಧನುಸ್ಸು ಲಗ್ನ, ಧನುಸ್ಸು ರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದವರಿಗೆ ಗುರು 5ರಲ್ಲಿ ಕೂತಿದ್ದಾನೆ. 5ರಲ್ಲಿ ಬಂದಿರೋದರಿಂದ ಒಂದು ವರ್ಷವಿಡೀ, ವರ್ಷ ಪೂರ್ತಿ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಅಂತರ್ಜ್ಞಾನ ಹೆಚ್ಚು. ಸಂತಾನ ಇಲ್ಲದವರಿಗೆ ಸಂತಾನ ದೊರಕುತ್ತೆ. ಗರ್ಭ ಧರಿಸಿದಿರುವಂತಹ ಮಹಿಳೆಯರಿಗೆ ಗರ್ಭಧಾರಣೆಯ ಸಮಯ ಆಗುತ್ತೆ. ಪ್ರೇಮ ವಿವಾಹ ಏನಾದರೂ ಮಾಡ್ಕೋಬೇಕು ಅಂತ ಬಯಸಿದಲ್ಲಿ ಪ್ರೇಮ ವಿವಾಹ ಅದು ಕೂಡ ನಡೆಯುತ್ತೆ. ಷೇರು, ಲಾಟ್ರಿ, ಜೂಜು ಆಡುವಂತಹ ಅಭ್ಯಾಸ ಇದ್ದವರಿಗೆ ಷೇರು ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಕೂಡ ಸಿಗುತ್ತೆ. ಹಾಗೆ ಆರೋಗ್ಯ ಕೂಡ ಅತ್ಯುತ್ತಮವಾಗಿ ಮಕರ ರಾಶಿ, ಮಕರ ಲಗ್ನದವರಿಗೆ ಇರುತ್ತೆ. ಇನ್ನು ಕುಂಭ ರಾಶಿಯವರಿಗೆ ಅಥವಾ ಕುಂಭ ಲಗ್ನದವರಿಗೆ ಗುರು 4ನೇ ಮನೆಯಲ್ಲಿ ಕೂತಿದ್ದಾರೆ. 4ನೇ ಮನೆಯಲ್ಲಿ ಕೂತಿರೋದ್ರಿಂದ ಕೊಡುವಂತಹ ಫಲಗಳು ಏನು? ಪದವಿ ಶಿಕ್ಷಣ, ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಪದವಿ ಶಿಕ್ಷಣವನ್ನು ಪೂರೈಸುತ್ತಾರೆ. ಆಸ್ತಿ ಗಳಿಕೆಗೆ ಮನಸ್ಸು ಮಾಡ್ತಾರೆ, ಆಸ್ತಿಯನ್ನು ಸಂಪಾದನೆ ಮಾಡ್ತಾರೆ. ವಾಹನ ಇಲ್ಲದವರು ವಾಹನವನ್ನು ಕಟ್ಟಿಸ್ಕೊಳ್ತಾರೆ, ವಾಹನವನ್ನು ಹೊಂದುತ್ತಾರೆ. ಹಾಗೆ ಮನೆ ಕಟ್ಟಿಸಬೇಕು ಅಂತೇಳಿ ವಿಚಾರ ಇದ್ದಂಥವರು ಮನೆಗಳನ್ನು ಕೂಡ ಕಟ್ಟಿಸ್ತಾರೆ. ವ್ಯವಸಾಯ ಅತ್ಯುತ್ತಮವಾಗಿರುತ್ತೆ. ತಾಯಿಯ ಆರೋಗ್ಯ ಸ್ಥಿರವಾಗಿರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರಿಗೆ ಅನುಕೂಲಕರವಾದಂತಹ ಸಮಯ. ಇನ್ನು ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದವರಿಗೆ ಗುರು 3ನೇ ಮನೆಯಲ್ಲಿ ಕೂತಿದ್ದಾನೆ. 3ನೇ ಮನೆಯಲ್ಲಿ ಗುರು ಕೂತಿದ್ದಾಗ ಕೊಡುವಂತಹ ವಿಚಾರಗಳು ಸ್ವಂತ ಶಕ್ತಿ ಮೂಲಕ ಅವರು ತಮ್ಮ ಜೀವನವನ್ನು ಸಾಗಿಸ್ತಾರೆ. ಒಡನಾಟಗಳು ಹೆಚ್ಚಾಗುತ್ತೆ, ಅಂದರೆ ಸ್ನೇಹ ಬಾಂಧವ್ಯ ಹೆಚ್ಚಾಗುತ್ತೆ. ಬರವಣಿಗೆ ಅತ್ಯುತ್ತಮವಾಗಿರುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಜಯವನ್ನು ಸಂಪಾದಿಸ್ತಾರೆ. ಕೆಲಸ ಕಾರ್ಯಗಳಿಗೋಸ್ಕರ ತಿರುಗಾಟ ಮಾಡ್ತಾರೆ. ತಿರುಗಾಟ ಮಾಡೋದ್ರಿಂದ ಅವರು ಆಗಾಗ ಸ್ಥಳ ಬದಲಾವಣೆ ಕೂಡ ಮಾಡ್ತಾರೆ. ಹಾಗೂ ತಂತ್ರಜ್ಞಾನ ಅಂದರೆ ಈ ಕಂಪ್ಯೂಟರ್ ಮುಖಾಂತರ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ತುಂಬ ಉತ್ತಮ ಮಟ್ಟದ ತರಬೇತಿಯನ್ನು ಪಡೆದು ಅದರ ಮೂಲಕ ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ಗುರು ವೃಷಭ ರಾಶಿಯಲ್ಲಿ ಬಂದಿರೋದ್ರಿಂದ 12
ಲಗ್ನ ಅಥವಾ ರಾಶಿಗಳವರಿಗೆ ಈ ರೀತಿಯ ಫಲಾಫಲಗಳು ನಡೆಯುತ್ತವೆ. ನೀವು ನಿಮ್ಮ ಕುಂಡಲಿಯನ್ನು ತೆಗೆದುಕೊಂಡು ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಅಂತ ನೋಡಿಕೊಂಡು ಆ ದಶಾ ಆ ಭುಕ್ತಿ ಯಾವ ಗ್ರಹದ್ದು ಅಂತ ತಿಳ್ಕೊಂಡ್ರೆ ಆಗ ಆ ಗ್ರಹಗಳು ನಿಮ್ಮ ಕುಂಡಲಿಯಲ್ಲಿ ಎಲ್ಲಿ ಕೂತಿದ್ದಾವೆ ಅಂತಲೂ ನೋಡ್ಕೊಳ್ಳಿ. ಅದಕ್ಕೂ ಇದಕ್ಕೂ ನೀವು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತಹ ರೀತಿಯಲ್ಲಿ ನೀವು ನೋಡಿಕೊಂಡಾಗ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ನಿಮ್ಮ ಅರಿವಿಗೆ ಬರುತ್ತವೆ. ಇದಿಷ್ಟು ಗ್ರಹದ ಸಂಚಾರದ ಫಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಈ ಎಲ್ಲ ಇವೆಂಟ್ಗಳು ನಡೀಬೇಕಾದ್ರೆ ಆ ಗ್ರಹದ ದಶಾ ಭುಕ್ತಿ ಅಥವಾ ಅಂತರ್ಭುಕ್ತಿ ನಡೀತಾ ಇರಬೇಕು. ಹಾಗಿದ್ದಾಗ ಮಾತ್ರ ಇಷ್ಟು ಇವೆಂಟ್ಗಳು ನಡೆಯುತ್ತವೆ. ಆ ದಶೆ ನಡೆಯದೆ ಬೇರೆ ಗ್ರಹದ ದಶೆ ನಡೆದಾಗ ಆ ಗ್ರಹಗಳು ಕೊಡುವಂತಹ ಫಲಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಅವರವರಿಗೆ ತಕ್ಕನಾಗಿ ಸಿಗುತ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.